ಈ ತರ ಲೂಸ್ ಟಾಕ್ ಮಾತಾಡ್ತಾರೆ. ಓಕೆ, ರಾಹುಲ್ ಗಾಂಧಿ ಬಚ್ಚ ಅಂತಾನೆ ಇಟ್ಕೊಳ್ಳೋಣ, ಅವರಿಗೆ ಬಾಲಕನ ಬುದ್ಧಿ ಅಂತಾನೆ ಇಟ್ಕೊಳ್ಳೋಣ. ಅದರಿಂದ ಏನು ತೊಂದರೆ ಇದೆ? ಅದರಿಂದ ಯಾರಿಗೆ ಏನು ಸಮಸ್ಯೆ ಆಗಿದೆ? ಅದರಿಂದ ಈ ದೇಶಕ್ಕೆ ಏನಾದ್ರೂ ಸಂಕಷ್ಟ ಬಂದಿದೆಯಾ? ಆ ಬಚ್ಚನ ಕಾರಣಕ್ಕೆ ಇಲ್ಲಿ ಬೆಲೆ ಏರಿಕೆಯಾಗಿದೆಯಾ? ಆ ಬಾಲಕನ ಬುದ್ಧಿಯಿಂದ ಇಲ್ಲಿ ಪೆಟ್ರೋಲ್ ರೇಟ್ 100 ಆಗಿತ್ತು, ಗ್ಯಾಸ್ ರೇಟ್ 1000 ಮಣಿಪುರಕ್ಕೆ ಬೆಂಕಿ ಹಾಕಿದ್ದು ಯಾರು? ಆ ಬಚ್ಚನ. ಆ ಬಚ್ಚನಿಂದ ಏನ್ ತೊಂದರೆ ಆಗಿದೆ ಹೇಳಿಪ್ಪ? ಆ ಬಾಲಕ ರಾಜಕೀಯ ಲಾಭಕ್ಕಾಗಿ ಹತ್ಯಾಕಾಂಡ ನಡೆಸಿಲ್ಲ. ಆ ಬಾಲಕ ಫೇಕ್ ಎನ್ಕೌಂಟರ್ ಮಾಡಿಸಿಲ್ಲ. ಆ ಬಾಲಕ ಮಹಿಳೆಯ ಹಿಂದೆ ಗೂಢಾಚಾರರನ್ನ ಬಿಟ್ಟಿಲ್ಲ. ಆ ಬಾಲಕ ಜನರನ್ನ ಕ್ಯೂ ನಿಲ್ಲಿಸಿ ಸಾಯುವಂತೆ ಮಾಡಿಲ್ಲ. ಆ ಬಾಲಕ ಈ ದೇಶದ 100 ಕೋಟಿ ಜನರನ್ನ ನರಳಾಡುವಂತೆ ಮಾಡಿಲ್ಲ. ಆ ಬಾಲಕ ಯಾವುದೇ ಹುಚ್ಚು ತೀರ್ಮಾನಗಳನ್ನ ಮಾಡಿಲ್ಲ. ಆ ಬಾಲಕ ಉದ್ಯಮಿಪತಿಗಳಿಗೆ ದೇಶವನ್ನ ಮಾರಾಟ ಮಾಡಿಲ್ಲ. ಆ ಬಾಲಕ ದ್ವೇಷ ಭಾಷಣಗಳನ್ನ ಮಾಡಿಲ್ಲ. ಆ ಬಾಲಕ ಧರ್ಮದ ಹೆಸರಲ್ಲಿ ಯಾರನ್ನೂ ದ್ವೇಷ ಮಾಡಿಲ್ಲ. ಆ ಬಾಲಕ ಧರ್ಮದ ಹೆಸರಲ್ಲಿ ದ್ವೇಷ ಬಿತ್ತುವ ಕೆಲಸ ಮಾಡಿಲ್ಲ. ಆ ಬಾಲಕನಿಂದಾಗಿ ಈ ದೇಶಕ್ಕಾಗ್ಲಿ ಈ ದೇಶದ ಜನರಿಗಾಗ್ಲಿ ಏನು ಅಂದ್ರೆ ಏನು ಕೂಡ ತೊಂದರೆಯಾಗಿಲ್ಲ. ಆ ಬಾಲಕನ ಬಾಲ ಬುದ್ಧಿಯಿಂದಾಗಿ ಈ ದೇಶಕ್ಕೆ ಏನು ಹಾನಿಯಾಗಿಲ್ಲ. ಅಸಲಿಗೆ ಬಾಲಕರಿಂದ ಮಕ್ಕಳಿಂದ ಈ ದೇಶಕ್ಕೆ ಏನು ಕೆಟ್ಟ